ಖಾಲಿ ನೀರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಲ್ಲ ಹೀಗೆ ಹಾಕಿಡಿ, ಯಾಕಂದರೆ ಗುಲಾಬಿಗೆಲ್ಲ ಹಾಕಿದರೆ ಒಳ್ಳೆ ಈಟು ಸೋಸಬೇಕು ಮಾತ್ರ, ಒಳ್ಳೆ ಪವರ್ ಇರ್ತದೆ. ನೀರು ಮಾಡಿ ಮಾಡಬೇಕು. ಇದೆ, ಇಷ್ಟು ನೀರಿಗೆ ಹಾಕಿದೆ ಸಾಕಲ್ಲ. ಸ್ವಲ್ಪ ಸಾಕಲ್ಲ ಬದನೆಗೆ. ಬಾ, ಸೊಟ್ಟು 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 ಸೊಟ್ಟು. ಈ ಅಜ್ಜನ ಗಡ್ಡ ಗಿಡ ಉಂಟಲ್ಲ ಅದು, ಇದಾಗಲಿಲ್ಲ, ಮಳೆ ಒಂದಕ್ಕೆ ಚಂದಿಯಾಗಿದೆ. ಫುಲ್ ಉಂಟು. ವಿಡಿಯೋಸ್ ಮಾಡದೆ ನನಗೆ ಇವಾಗ ಒಂದ್ಸಲ ವೀಡಿಯೋ ತೆಗೆದೆ, ಸ್ಟಾರ್ಟ್ ಮಾಡಲಿಲ್ಲ, ಪುನಃ ವಾಪಸ್ ಹೋಗಿ ಪುನಃ ವೀಡಿಯೋ ಮಾಡ್ತಿದ್ದೆ. ಸ್ವಲ್ಪ ಅಟ್ಟದಿಂದ ಹತ್ತಿ ಸ್ವಲ್ಪ ಹುಲ್ಲು ತೆಗ್ದಾಕ್ತೇನೆ. ಎಂತ ಮಾಡೋದು ನೀನು ಮಾಡ್ತೀನದ? ಅಪ್ಪ ಕೂತ್ಕೊಂಡು ಕೆಲಸ ಅದರದ್ದು ಕೊಲ್ಲು ಜಗಿದು. ಕೊಲ್ಲು ಜಗಿದ್ಯಾ? ಈ ಸಣ್ಣ ಹಣ್ಣಲ್ಲಿ ಕೊಲ್ಲು ಜಗಿದ್ಯಾ? ಚುಟ್ಟು ಮಣಿ ಪಂ 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 ಪಂ. ತೊಂಡೆಕಾಯಿ ಕೊಯ್ಲಿಕ್ಕೆ ಬಂದೆ ಪಲ್ಯಕ್ಕೆ. ಕೊಯ್ಲಿಕ್ಕೆ ತುಂಬ ಉಂಟು. ಎಲ್ಲ ಕೊಯ್ದಾಗುವಾಗ ವಿಡಿಯೋ ನಿಮಗೆ ತೋರಿಸಿದ್ರೆ ಬೋರ್ ಆಗ್ಬೋದು. ಎಲ್ಲ ಕೊಯ್ದಾದ್ಮೇಲೆ ಸಿಗ್ತೇನೆ. ಇವಾಗ ತೊಂಡೆಕಾಯಿ ಕುಯ್ಕೊಂಡು ಬಂದು ಬೇಳೆ ನಾಳೆಗೆ ಅಂತ ಆಯಿತು. ಇನ್ನು ಮಾವಿನ ಸಾರು ಮಾಡುವ. ನಾವು ಹೇಗೆ ಮಾವಿನ ಸಾರು ಮಾಡ್ತೇವೆ ಅಂತ ತೋರಿಸ್ತೇನೆ, ನೀವು ಸಹ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಬಿದ್ದಿದೆ ನೋಡಿ ಬರುವ, ಕಾಯಿಲೆ ಹಣ್ಣು ಮುಗಿತಾ ಬಂತು, ಒಂದೊಂದು ಇರಬೇಕು. ಅಷ್ಟೇ ಒಂದೊಂದು ಉಂಟು. ಅದೊಳ್ಳೆ ಗಾಳಿ ಬಂದರೆ ಮಾತ್ರ ಬೀಳುದು. ನಾನು ಬೆಳಗ್ಗೆ ತಾವರೆ ವಿಡಿಯೋ ತೆಗೆಯುವಾಗ ಅರಳಿತ್ತು, ಇವಾಗ ವಾಪಸ್ ನಂತರ ಮೊಗ್ಗಾಗಿದೆ.
ಇನ್ನೆರಡು ದಿನ ಬೇಕು ಫುಲ್ ಅರಲಿಕ್ಕೆ. ಒಂದು ಸಿಕ್ಕಿದೆ. ಬೇಕಾ ಪದಾರ್ಥಕ್ಕೆ? ಇಷ್ಟು ಸಾಕ ಪದಾರ್ಥಕ್ಕೆ? ಸಿಪ್ಪೆ ಬೇರೆ ಹಾಕ್ಲಿಕ್ಕೆ? ಒಳ್ಳೆ ನಿದ್ದೆ ಊಟ ಮಾಡಿ. ಹಾಯ್ ಮಾಡು. ಹಾಯ್ ಹಾಯ್ ಹೇಳು. ನಿದ್ರೆ. ಗೊರುಂಟು ಮತ್ತು ಆ ಸಿಪ್ಪೆಯನ್ನು ಸ್ವಲ್ಪ ನೀರು ಹಾಕಿ ಗೆಂಚಿನ ನೀರನ್ನೇ ಬೆಚ್ಚೊಟ್ಟಿಗೆ ಹಾಕಬೇಕು. ಮತ್ತೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿದ್ರೆ ಚೊಂಬು ನೀರು ಉಂಟು ಇದರಲ್ಲಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಎಷ್ಟು ಬೇಕಷ್ಟು. ಮತ್ತೆ ಬೆಲ್ಲ. ಇದಾಕ್ಲೇನು ಇಷ್ಟಕ್ಕೆ. ಆಮೇಲೆ 1 ಸ್ಪೂನ್ ಮೆಣಸು ನೋಡಿ, ಎಷ್ಟು ಖಾರ ಬೇಕು ಅಷ್ಟು ಹಾಕಿದ್ರೆ. ಮತ್ತು ಲೂಸ್ ಸಾಂಬಾರು 1 ಚಮಚ, 1.5. ಮತ್ತು ನೋಡಿ ಮತ್ತು ಸಾಂಬಾರು ಸ್ವಲ್ಪ. ಕಾಯಿ ಮಾತ್ರ ಅರ್ಧದನ್ನ ಇನ್ನು ಇದಕ್ಕೆ ಹಾಕುವ ಪದಾರ್ಥಕ್ಕೆ. ಇದಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಸ್ವಲ್ಪ ಉಪ್ಪು ಪುಡಿ ಹಾಕುವ. 5 ನಿಮಿಷ ಮುಚ್ಚಿಡ್ತೇನೆ. ಇದೆಲ್ಲ ಆಯಿತು. ಇನ್ನು ಸ್ವಲ್ಪ ತಲೆಗೆ ಅಲಿವೇರಾ ಹಾಕಬೇಕು. ಸ್ವಲ್ಪ ಡ್ರೈ ಥರ ಆಗಿದೆ ಹಾಗೆ. ನನ್ನ ಸ್ಟ್ಯಾಂಡ್. ತಲೆಗೆ ಹಾಕಿ ಆಯಿತು. ಇನ್ನು ಸಂಜೆ ಸ್ನಾನ ಮಾಡಿದರೆ ಆಯಿತು. ಇದು ಹಾಕುವಾಗ ಫಸ್ಟ್ ಕಟ್ ಮಾಡಿ ಅದರ ಹಳದಿ ಬರ್ತದೆ, ಅದನ್ನಷ್ಟು ಕಟ್ ಮಾಡಿ ಹಾಕಬೇಕು, ಇಲ್ಲಾಂದರೆ ತುರ್ಸೋದು ಸ್ಟಾರ್ಟ್ ಆಗ್ತದೆ. ಆಮೇಲೆ ಹಾಕೋದು ಮಾತ್ರ ಅಲ್ಲ, ಮಸಾಜ್ ಸಹ ಮಾಡಬೇಕು. ಸಂಜೆ ಇಟ್ಟು ಸ್ನಾನ ಮಾಡ್ಬೋದು, ಇಲ್ಲಾಂದರೆ 10 ನಿಮಿಷ ಕಳೆದು ಸಹ ಸ್ನಾನ ಮಾಡ್ಬೋದು. ನಾನು ಸಂಜೆ ಮಾಡ್ತೇನೆ. ಹೊಂಡ ಮಾಡಿದ್ಯಾ? ಎಂತ ಸಿಕ್ತು ನಿಂಗೆ? ಮೂಗು ನೋಡು, ಮೂಗು ಕೊರ್ಗ. ಸಂಜೆ ಬ್ಲಾಗ್ ಮಾಡಲಿಕ್ಕೆ ಮಾಡ್ತಾಯಿತ್ತು, ಯಾಕಂದರೆ ವಿಡಿಯೋ ಮಾಡ್ತಾಯಿದ್ದರೆ ಕೆಲಸ ಸ್ಲೋ ಆಗುತ್ತೆ. ಹಾಗೆ ಕರು ಎಲ್ಲ ತಂದು ಕಟ್ಟ ಹಾಕಿತ್ತು, ಹಾಗೆ ಮೋಡ ಹಾಕಿತ್ತು, ಹಾಳೆಲ್ಲ ತಂದು ಹಾಕಿದೆ ದನಕ್ಕೆ. ಇನ್ನು ಕೆಲಸ ಏನಿಲ್ಲ, ಇವತ್ತಿನ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.